ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಮಹಿಳಾ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅನ್ನಿಸ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇದೀಗ ಪೊಲೀಸರ ಅತಿಥಿಯಾಗುವಂತಹ ಸಾಧ್ಯತೆಯನ್ನ ಮಾಡಿಕೊಂಡಿರುವಂಥದ್ದು. ಹೌದು, ಕೆಲವೊಂದಷ್ಟು ಪಾರ್ಟಿಗಳು ಅವಾಗವಾಗ ನಡೀತಾ ಇರುತ್ತೆ. ಕೆಲವೊಂದಷ್ಟು ಜನ ಬರ್ಡೇ ಅದು ಇದು ಅಂತ ಅಂದ್ಕೊಂಡು ಪಬ್ ಆಗಿರ್ಬೋದು, ಯಾವುದಾದ್ರು ರೆಸ್ಟೋರೆಂಟ್ಗಳಾಗಿರ್ಬೋದು, ಈ ರೀತಿ ಎಲ್ಲದರಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಅಲ್ಲೂ ಒಂದಷ್ಟು ನಿಯಮಬದ್ಧವಾದಂತಹ ನಿಯಮಗಳಿರ್ತವೆ. ಹೋದ್ಯಾ, ಕುಡ್ದ್ಯಾ, ಬಾಯಿ ಮುಚ್ಕೊಂಡು ಬಂದ್ಯಾ ಅನ್ನುವಂತಹ ಒಂದಷ್ಟು ನಿಯಮ ಇರುತ್ತೆ. ಅದೇ ನಿಟ್ಟಿನಲ್ಲೂ ಹೋದ್ಮೇಲೆ ಕುಡ್ದಿರೋದಕ್ಕೆ ಅದರದೇ ಆದಂತಹ ಒಂದಿಷ್ಟು ಮೊತ್ತ ಅನ್ನೋದಿರುತ್ತೆ, ಅದನ್ನು ಪೇ ಮಾಡಬೇಕಾಗಿರುತ್ತೆ. ಅಥವಾ ಫ್ರೀಯಾಗಿ ಕೊಡೋಕ್ಕೆ ಅವ್ರೇನು ಬಿಟ್ಟು ಕೊಡ್ತಾ ಇಲ್ಲ, ಅಥವಾ ಅದೇ ನಿಮ್ಮ ಮಾವನ ಮನೇನೂ ಅಲ್ಲ. ಆದರೆ ಹೋದ್ಮೇಲೆ ನಿಮ್ಮ ಲಿಮಿಟ್ ಏನಿದೆ ಅಷ್ಟು ಕುಡಿಬೇಕು. ಅದ್ರ ಮೇಲೆ ಮೀರಿ ಕುಡಿದ್ರೆ ಅದಕ್ಕೇನಿದೆ ಅದನ್ನು ಕಟ್ಟಿ ಬರಬೇಕು. ಆದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅನ್ನಿಸ್ಕೊಂಡಿರುವಂತಹ ಈ ಮಹಾನ್ ಭಾವ ಕುಡಿದ್ಬಿಟ್ಟು ಮಹಿಳಾ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರುವಂಥದ್ದು. ಯಾರು ಈತ? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತಿದ್ದೀರಾ, ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರು? ಹೌದು, ಅಮ್ಕು ಡುಮ್ಕು. ಸಾಕಷ್ಟು ಬಾರಿ ಕೇಳಿರ್ತೀರಾ, ಇದೊಂದು ವರ್ಡಿಂದಾನೇ ಈತ ಬಹಳ ಫೇಮಸ್. ಏನು ಮಾಡಿದಾನೆ ಇವನು ಅಂತ ನೋಡೋದಾದರೆ, ಚೆನ್ನಾಗಿ ಕಂಠ ಪೂರ್ತಿ ಕುಡಿದು ಮಹಿಳಾ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತಿಸಿರುವಂತಹ ಆರೋಪದ ಮೇಲೆ ಇದೀಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದಂತಹ ಮಂಜು ಅಲಿಯಾಸ್ ಅಮ್ಕು ಡುಮ್ಕು ವಿರುದ್ಧ FIR ದಾಖಲಾಗಿದೆ. ಹೌದು, ಜುಲೈ 9ನೇ ತಾರೀಕು ರಾತ್ರಿ ರೆಸ್ಟೋ ಬಾರ್ಗೆ ಹೋಗಿದ್ದಂತಹ ಮಂಜು ಅಲಿಯಾಸ್ ಅಮ್ಕು ಡುಮ್ಕು ಊಟ ಮತ್ತು ಮದ್ಯ ಅಂದರೆ ಡ್ರಿಂಕ್ಸ್ನ ಕುಡಿದಿರ್ತಾನೆ. ಈ ವೇಳೆ ಬಿಲ್ ಕೇಳಿದಂತಹ ಮಹಿಳಾ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಬಳಿಕ ಹೊರಗೋಗ್ತಾ ಇದ್ದಾಗ ಬಾರ್ನ ಓನರ್ ಅಥವಾ ಮ್ಯಾನೇಜರ್ ಯಾರಿದಾರಲ್ಲ ಅವ್ರು ಪ್ರಶ್ನೆ ಮಾಡಿದ್ದಕ್ಕೆ ಮಹಿಳಾ ಸಿಬ್ಬಂದಿ ಜೊತೆಗೆ ಸೆಲ್ಫಿ ಫೋಟೋ ಕೊಡು ಅಂತ ಸಹ ಕೇಳಿರುವಂಥದ್ದು. ಇನ್ನು ತಡೆದು ಯಾರೇ ಆದರೂ ಕೇಳ್ತಾರೆ. ಅಂತಹ ಸಮಯದಲ್ಲಿ ಆ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರುವಂಥದ್ದು. ಇನ್ನು ಇದೇ ವೇಳೆ ಸ್ಥಳಕ್ಕೆ ಬಂದಂತಹ ಮ್ಯಾನೇಜರ್ ಯಾರಿದ್ದಾರಲ್ಲ ಅವರು ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಅವ್ರ ಮೇಲೂ ಸಹ ಅಲ್ಲೇನ ಯತ್ನಿಸಿರುವಂಥದ್ದು. ಅದಷ್ಟೇ ಅಲ್ಲದೆ ಸಾಯಿಸ್ಬಿಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿ ಕೊಲೆ ಬೆದರಿಕೆಯನ್ನು ಆಗಿ ಬಂದಿದ್ದಾನೆ. ಈ ರೀತಿಯೆಲ್ಲ ಮಾಡಿದ್ರೆ ನೀವು ಯಾವ ಸೀಮೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್? ಸೋಷಿಯಲ್ ಮೀಡಿಯಾ ಏನಕ್ಕಿರೋದು? ಜನರಿಗೆ ಒಳ್ಳೇದನ್ನು ತಿಳಿಸೋದಕ್ಕೆ. ಸಾಕಷ್ಟು ಜನ ಆ ಕೆಲಸನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮಂಥ ಚೆಂಗ್ಳುಗಳು ಈ ರೀತಿ ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಏನೇನೋ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ತಿರೋದು. ಸೋಷಿಯಲ್ ಮೀಡಿಯಾಗೆ ಅದರದೇ ಆದಂಥ ಒಂದಷ್ಟು ಮಹತ್ವ ಇದೆ. ಆದರೆ ಸದ್ಯದ ಪರಿಸ್ಥಿತಿಲಿ ಯಾವ ಮೀಡಿಯಾಗೂ ಸಹ ಅದರದೇ ಆದಂಥ ಒಂದು ಮಹತ್ವ ಇಲ್ಲ, ಅದರದೇ ಆದಂಥ ಒಂದು ಅಸ್ತಿತ್ವ ಇಲ್ಲ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಜನ ಯಾರು ಎಲ್ಲಾನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಮಂಥವ್ರಿಂದ. ಆದರೆ ನಿಮಗೆ ಹೆಂಗೆ ಬೇಕೋ ಅದನ್ನು ಉಪಯೋಗಿಸ್ಕೊಳ್ತೀರಾ. ಆದರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಬದುಕಬೇಕಾದ್ರೆ ನಿಮಗೆ ಹೇಳಿರುವಂತಹ ಲೈನ್ ಆಗಲಿ, ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳಿರುವಂತಹ ಮಾತಾಗಲಿ ಇವ್ಯಾವು ಸಹ ನೆನಪು ಬಂದಿರಲ್ಲ. ಇನ್ನೂ ಈ ಪ್ರಕರಣವನ್ನು ನೋಡೋದಾದರೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ರೆಸ್ಟೋ ಬಾರ್ನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತಿಸಿ ಬಿಲ್ ನೀಡದೆ ನಿರಾಕರಿಸಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ, ಇದ್ರ ಮೇಲೆ FIR ಕೂಡ ದಾಖಲಾಗಿರುವಂಥದ್ದು. ಸದ್ಯ ಇದೀಗ ಅಮ್ಕು ಡುಮ್ಕು ಹಾಗೂ ಮತ್ತು ಅವರ ಸ್ನೇಹಿತರೇನಿದಾರಲ್ಲ ಅವರೆಲ್ಲರ ವಿರುದ್ಧನೂ ಸಹ ಇದೀಗ FIR ದಾಖಲಾಗಿದೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಇದೀಗ ಆರೋಪಿಗಳನ್ನು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇವರು ಇನ್ನೂ ಯಾವುದೇ ನಿಟ್ಟಿನಲ್ಲಿ ಸಹ ಆ ನೋಟಿಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಇಲ್ವಾ, ಅಥವಾ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ, ಇದು ಯಾವುದದ್ದು ಮಾಹಿತಿನೂ ಸಹ ಸಿಕ್ಕಿಲ್ಲ. ಒಟ್ಟಿನಲ್ಲಿ ತಿಂದ ಮೇಲೆ ಬಿಲ್ ಪೇ ಮಾಡೋದನ್ನ ಫಸ್ಟ್ ಕಲೀರಿ. ಬೇರೆ ಸೋಷಿಯಲ್ ಮೀಡಿಯಾದವ್ರು ಇದ್ರ ಬಗ್ಗೆ ನಿಮಗೆ ಬುದ್ಧಿ ಹೇಳಬೇಕಾಗುತ್ತೆ ಇವಾಗ, ಖಂಡಿತವಾಗೂ. ಯಾಕೆಂದರೆ ನೀವು ಕಂಡಂಗೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಏನೋ ಒಂದು ಮಾಡಿಕೊಂಡು ಮಾತಾಡ್ತಿರ್ತೀರ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಮಿಸ್ಟರ್ ಅಮ್ಕು ಡುಮ್ಕು ಅವರೇ. ಒಟ್ಟಿನಲ್ಲಿ ಇವಾಗ ನೋಟಿಸ್ ಕಳಿಸಿರೋದಕ್ಕೆ ಹೋಗಿ ಹಾಜರಾತಿಯನ್ನು ಹಾಕಬನ್ನಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.